ಅಂಡಮಾನ್ ಸಾಗರದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಅನಾವರಣ. ಸಮುದ್ರ ದಾಳದಲ್ಲಿ ಅಶೋಕ್ ಪುತ್ರನ ಗಿನ್ನಿಸ್ ಸಾಹಸ. ಅಂಡಮಾನ್ ಸಾಗರದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಅನಾವರಣವಾಗಿರುವಂತದ್ದು. ಸಮುದ್ರ ದಾಳದಲ್ಲಿ ಅಶೋಕ್ ಪುತ್ರ ಅವರ ಗಿನ್ನಿಸ್ ಸಾಹಸ. ಕರ್ನಾಟಕದ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರ ಪುತ್ರ ಶರತ್ ಅಶೋಕ್ ಅವರು ಮೇ 2, 2026ರಂದು ಸಮುದ್ರ ದಾಳದಲ್ಲಿ ವಿಶ್ವದ ಅತಿ ದೊಡ್ಡ ರಾಷ್ಟ್ರಧ್ವಜವನ್ನ ಅನಾವರಣಗೊಳಿಸಿದ್ದಾರೆ. ಇನ್ನು ಗಿನ್ನಿಸ್ ವಿಶ್ವ ದಾಖಲೆ ಆಗಿರುವಂತದ್ದು. ಭಾರತದ ಸಾಹಸ ಯಾನದಲ್ಲಿ ಹೊಸ ಮೈಲುಗಲ್ಲನ್ನ ಸೃಷ್ಟಿಸಿರುವಂತದ್ದು. ಬೆಂಗಳೂರಿನ ಪ್ರತಿಭಾವಂತ ಸಾಹಸ ಕ್ರೀಡಾ ಪರಿಣಿತ ಅಶೋಕ್ ಅವರು ಕಳೆದ 1 ದಶಕದಿಂದ ಅಂದ್ರೆ 10 ವರ್ಷಗಳಿಂದ ಸ್ಕೂಬಾ ಡೈವಿಂಗ್ ಮತ್ತು ಸಾಹಸ ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ರು. ಈ ಅಪಾರ ಅನುಭವದ ಆಧಾರದ ಮೇಲೆ ಅವರು ಈ ಅತ್ಯಂತ ಕಠಿಣ ಹಾಗೂ ಹೆಮ್ಮೆಯ ಗಿನ್ನಿಸ್ ದಾಖಲೆಯ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕರ್ನಾಟಕದ ಕೀರ್ತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಸಮುದ್ರದ ತಳಭಾಗದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಬೃಹತ್ ಧ್ವಜವನ್ನ ಬಿಚ್ಚಿ ಪ್ರದರ್ಶಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿರುವಂಥದ್ದು. ಈ ಸವಾಲಿನ ಕೆಲಸವನ್ನ ಅಶೋಕ್ ಅವರ ಪುತ್ರ ಶರತ್ ಮತ್ತು ಅವರ ತಂಡವು ಇದನ್ನ ಯಶಸ್ವಿಯಾಗಿ ನಿರ್ವಹಿಸಿ ವಿಶ್ವ ದಾಖಲೆ ಪುಸ್ತಕಕ್ಕೆ ಭಾರತದ ಹೆಸರನ್ನ ಸೇರಿಸಿದೆ. ಅಂಡಮಾನ್ ಸಾಗರದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಅನಾವರಣವಾಗಿದೆ. ಸಮುದ್ರ ದಾಳದಲ್ಲಿ ಅಶೋಕ್ ಅವರ ಪುತ್ರ ಗಿನ್ನಿಸ್ ಸಾಹಸವನ್ನ ಮಾಡಿರುವಂತದ್ದು. ಸ್ವರಾಜ್ ದ್ವೀಪದಲ್ಲಿ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನ ಅನಾವರಣಗೊಳಿಸಿ ಇನ್ನು ಈ ಅನಾವರಣ ತಂಡದಲ್ಲಿ ಸಾಹಸ ಕ್ರೀಡಾ ಪರಿಣಿತ ಶರತ್ ಭಾಗಿಯಾಗಿದ್ದಾರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಶರತ್ ಅಶೋಕ್ ಅವರು ಭಾಗಿಯಾಗಿರುವಂತದ್ದು. ಇನ್ನು ಅಂಡಮಾನ್ನಲ್ಲಿ ಶನಿವಾರ ನಡೆದಿರುವಂತಹ ಬೃಹತ್ ಕಾರ್ಯಾಚರಣೆ ಇದು. ಸಮುದ್ರದ ತಳಭಾಗದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಬೃಹತ್ ಧ್ವಜವನ್ನ ಇನ್ನು ಬಿಚ್ಚಿ ಪ್ರದರ್ಶಿಸುವುದೇನಿದೆ ಅತ್ಯಂತ ಸವಾಲಿನ ಕೆಲಸ ಇದು. ಇಂತಹ ಕೆಲಸವನ್ನ ಶರತ್ ಮತ್ತು ಅವರ ತಂಡ ಯಶಸ್ವಿಯಾಗಿ ನಿರ್ವಹಿಸಿ ವಿಶ್ವ ದಾಖಲೆ ಪುಸ್ತಕಕ್ಕೆ ಭಾರತದ ಹೆಸರನ್ನ ಸೇರ್ಪಡೆ ಮಾಡಿಸಿದ್ದಾರೆ. ಬೆಂಗಳೂರಿನ ಪ್ರತಿಭಾವಂತ ಸಾಹಸ ಕ್ರೀಡಾ ಪರಿಣಿತ ಶರತ್ ಅಶೋಕ್ ಅವರು